ಭೈರಪ್ಪನವರ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಸಿಕ್ಕಿರಬಹುದಾದ ಒಂದು 80 ನಿಮಿಷ 85 ನಿಮಿಷಗಳಲ್ಲಿ ಎಲ್ಲವನ್ನೂ ನಾವು ಹೇಳಿಬಿಟ್ಟಿದ್ದೀವಿ ಅಂತ ಅರ್ಥ ಅಲ್ಲ. ತರಾಸು ಬಗ್ಗೆ ಆಗಲೇ ಮಾತಾಡ್ತಿದ್ದೆ ನಾನು, ದುರ್ಗಾಸ್ತಮಾನದ ಬಗ್ಗೆ. ಐತಿಹಾಸಿಕ ಕಾದಂಬರಿ, ಆದರೆ ರುಚಿಸ್ತು ಜನಗಳಿಗೆ. ಪೂರ್ತಿ ಇತಿಹಾಸ ಇತ್ತ ಅದರಲ್ಲಿ, ಫುಲ್ ಇಡೀ ಕಾದಂಬರಿಯೇ ಇತಿಹಾಸವ? ಕಾದಂಬರಿ ಅನ್ನೋ ಶಬ್ದನೇ ಹೇಳುತ್ತೆ ಅದು ಇತಿಹಾಸ ಅಲ್ಲ ಅಂತ. ಹಾಗಾದರೆ ಭೈರಪ್ಪನವ್ರು ಬರೆದಿದ್ದಲ್ಲ ಹಿಸ್ಟ್ರಿನ? ಆಗಿರಲೇಬೇಕಾಗಿಲ್ಲ. ಈ ಕಾದಂಬರಿಯ ಒಂದು ಟಚ್ ಕೊಟ್ಟಾಗ ಅದು ಸೆಳೆಯುವ ಮಜಲೇ ಬೇರೆ ಇರುತ್ತೆ ಅಂತ. ಐತಿಹಾಸಿಕ ಕಾದಂಬರಿ ಒಂದು ಕಡೆ ಬರೀತಾರೆ ತರಾಸು ದುರ್ಗಾಸ್ತಮಾನದಲ್ಲಿ, ಕಡೆಯ ಸಾಲದು ಆಮ ಮದಕರಿ ನಾಯಕ ಬಿದ್ದು ಬಿಡ್ತಾನೆ ಅಲ್ಲಿಂದ. ಅವನಿಗೆ ಕತ್ತಿಲಿ ಏಟು ಬೀಳುತ್ತೆ, ಆ ಕೋಟೆ ಮೇಲಿಂದ ಬಿದ್ದು ಬಿಡ್ತಾನೆ ಅವನು. ಬಿದ್ದ ತಕ್ಷಣ ಕಡೆಯ ಸಾಲದವರು ಬರೀತಾರೆ, ಬುಕ್ ಹೆಸರು ದುರ್ಗಾಸ್ತಮಾನ ಅಂತ. ಕಡೆಯ ಸಾಲ ಅವ್ರು ಹೇಳ್ತಾರೆ ಮತ್ತೆ ಹಗಲಾಗಲಿಲ್ಲ ಅಂತ. ಆ ಮದಕರಿ ನಾಯಕ ಬೀಳುವುದಕ್ಕೂ ಇವರ ಆ ಸಾಲು ಬರೆಯುವುದು ಮತ್ತೆ ಹಗಲಾಗಲಿಲ್ಲ ಅಂದರೆ ದುರ್ಗ ಅಸ್ತಮಾನ. ದುರ್ಗ ಅಥವಾ ನಾಯಕ ಪರಂಪರೆಯಲ್ಲಿಗೆ ಆ ಆಳ್ವಿಕೆಯ ಪರಂಪರೆ ಅಸ್ತಂಗತವಾಯಿತು. ಅವನ ವೀರತ್ವವನ್ನು ಹೊಗಳಿ 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 ಬರೀತಾರೆ. ಅನೇಕ ಐತಿಹಾಸಿಕವಾಗಿ ಚೆಕ್ ಮಾಡಿಕೊಂಡಾಗ ಅನೇಕ ತಕರಾರುಗಳಲ್ಲಿ ಇದ್ದಿರಬಹುದು. ಮದಿಕೇರಿ ನಾಯಕ ಅಂತ ಕೆಲವರು ಕರೀತಾರೆ. ಹಿಸ್ಟಾರಿಕಲಿ ಇನ್ನೇನೋ ಮಾತಾಡ್ತಾರೆ ಐತಿಹಾಸಿಕವಾಗಿ. ಆದರೆ ಆ ಕಾದಂಬರಿ ರುಚಿಸ್ತಲ್ಲ. ಬಹುಶಃ ನನಗೆ ನೆನಪಿರುವ ಮಟ್ಟಿಗೆ ಕರ್ನಾಟಕದಲ್ಲಿ ಕಾದಂಬರಿಯೊಂದು ಆನೆಯ ಮೇಲೆ ಮೆರವಣಿಗೆಯಾಗಿದ್ದರೆ ಅದು ದುರ್ಗಾಸ್ತಮಾನ. ಆನೆ ಮೇಲೆ ಮೆರವಣಿಗೆ ಆಗಿದ್ದರೆ ಅದು ದುರ್ಗಾಸ್ತಮಾನ. ಅಂಥ ಗೌರವವನ್ನು ಪಡ್ಕೊಳ್ತು. ಹಾಗೆಯೇ ಭೈರಪ್ಪನವರ ಎಲ್ಲ ಕಾದಂಬರಿಗಳನ್ನು ಆನೆಯ ಮೇಲೆ ಮೆರವಣಿಗೆ ಮಾಡದೇ ಇರಬಹುದು, ಆದರೆ ಹೃದಯದ ಗೋಪುರದಲ್ಲಿ, ಹೃದಯದ ಅಂಬಾರಿ ಒಳಗಡೆ ಅವರ ಅನೇಕ ಕೃತಿಗಳನ್ನು ಮೆರವಣಿಗೆ ಮಾಡಿದವರು ಇದ್ದಾರೆ, ಪೂಜಿಸ್ತವರು ಇದ್ದಾರೆ, ಪುಷ್ಪಾರ್ಚನೆ ಮಾಡಿದವರು ಇದ್ದಾರೆ. ಅದೇ ರೀತಿಯಲ್ಲಿ ಅವರ ಕೃತಿಗಳನ್ನು ಖಂಡಿಸ್ತವರು ಇದ್ದಾರೆ, ಟೀಕೆ ಮಾಡಿದವರು ಇದ್ದಾರೆ. ಹಾಗಾಗಿ ಭೈರಪ್ಪನವರು ಒಂದು ಚೌಕಟ್ಟಿಗೆ ನಿಂತ್ಕೊಂಡಂಥ ವ್ಯಕ್ತಿ ಅಲ್ಲ. ಅದು ಎಸ್ ಆದರೂ ಇರಲಿ, ನೋ ಆದರೂ ಇರಲಿ, ನನ್ನ ಕುತೂಹಲ ಎಲ್ಲೋ ಒಂದು ಕಡೆ ಎಳ್ಕೊಂಡು ಹೋಗ್ತಾ ಇದೆ. ನನ್ನೇನೋ ಒಂದು ಕಡೆ ಹೇಳ್ತಾರಲ್ಲಿ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತೇಳಿ. ಈ ಕಲ್ಪನೆ ಹೆಂಗಪ್ಪ ಒಂದು ಕೃತಿ ಬರೀತ್ಯಾ ಅಂದರೆ, ಒಂದು ಭೃಂಗ ಈ ಹೂವಿನ ಅರಸಿ ಬರುತ್ತಲ್ಲ, ಸುತ್ತಾಡಿ ಬರುತ್ತಲ್ಲ, ಅದೇ ರೀತಿ ಆಲೋಚನೆಗಳು ಬಂದು ನಾನು ಕೃತಿಯನ್ನು ಬರದೆ ಅಂತ ಹೇಳಿ. ಹಾಗೆಯೇ ತಮ್ಮನ್ನು ಯಾವ ವಿಷಯ, ವಸ್ತು ಮತ್ತು ನಿಷ್ಠೆ ಯಾವುದರ ಕಡೆ ಎಳ್ಕೊಂಡು ಹೋಯ್ತೋ ಆ ಕಡೆ ಬರ್ಕೊಂಡು ಹೋಗಿದ್ದಾರೆ. ಈ ಕಡೆ ಸ್ಟಿಕ್ ಆನ್ ಆಗಲಿಲ್ಲ, ನನಗಿದೇ ಬೇಕು ಅಂತ ಕೂತ್ಕೊಳ್ಳಿಲ್ಲ, ಇದಿಲ್ಲದೆ ನನಗಾಗಲ್ಲ ಅಂತ ಕೂತ್ಕೊಳ್ಳಿಲ್ಲ, ಯಾರನ್ನೋ ಕಳ್ಕೊಳ್ತೀನಿ ಅನ್ನೋ ಭಯ ಇಲ್ಲ, ಇನ್ಯಾರನ್ನೋ ಪಡ್ಕೊಂಡೇ ತೀರ್ತೀನಿ ಅನ್ನೋ ಹಠ ಇಲ್ಲ. ಬಂದದ್ದೆಲ್ಲ ಬರಲಿ, ನನ್ನ ಬರವಣಿಗೆಯ ಶಕ್ತಿಯ ಹಿಂದೆ ಅಧ್ಯಯನ ಒಂದಿರಲಿ ಅಂಥೇಳಿ ನಡೆದಂಥ ಒಬ್ಬ ಚೇತನ ನಿರ್ವಿವಾದವಾಗಿ ಕನ್ನಡದಲ್ಲಿ ಅನೇಕ ಓದುಗರನ್ನು, ವಿಶ್ವದ ಅಗಲಕ್ಕೂ ಕನ್ನಡದ ಓದುಗರನ್ನು ಸೆಳೆದಂತಹ ಒಂದು ಕವಿ ಮನಸ್ಸು, ಒಂದು ಕವಿ ವ್ಯಕ್ತಿತ್ವ, ಒಬ್ಬ ಕವಿ ಭೌತಿಕವಾಗಿ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.